ಮಧ್ಯಾಹ್ನ 3:30ಕ್ಕೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಶುರುವಾಗುತ್ತೆ. ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಅತೃಪ್ತರು ಬರ್ತಾರಾ ಬರಲ್ವಾ? $1 ಮಿಲಿಯನ್ ಕ್ವಶನ್ ಇದು. ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರಲ್ಲ, ಬಂದರೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಬರಲ್ಲ, ಆ ನಂಬರ್ಸ್ ಎಲ್ಲರ ಗಮನ ಇರೋದು ಸಂಖ್ಯಾಶಾಸ್ತ್ರದ ಮೇಲೆ. ಈ ನಂಬರ್ ಇಟ್ಕೊಂಡೆ ಬಿಜೆಪಿ ಏನು ಗೇಮ್ ಪ್ಲಾನ್ ಮಾಡುತ್ತೆ ಇದ್ರ ಬಗ್ಗೆ ಕೂಡ ಕುತೂಹಲ ಇದೆ. ಹಾಗಾಗಿ ಈ ಪವರ್ ಪ್ಲೇನಲ್ಲಿ ಈ ಸಭೆ ಬಹಳ ಕುತೂಹಲ ಕೆರಳಿಸ್ಕೊಂಡಿದೆ. ನಾಗೇಂದ್ರ, ಗೋಕಾಕ್ ಶಾಸಕ ಸೇರಿ ಹಲವರ ನಡೆ ಈಗಲೂ ಈ ಕ್ಷಣಕ್ಕೂ ನಿಗೂಢವಾಗಿದೆ. ಬರ್ತೀವಿ ಅಂತ ಹೇಳ್ತಾನೆ ಬರಲ್ವಾ, ಅಥವಾ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳೋದಕ್ಕೆ ಬೇರೆ ಕಾರಣವನ್ನ ಕೊಡ್ತಾರಾ? ಇಲ್ಲಿ ಕಾಂಗ್ರೆಸ್ಗೆ ಕೊಡ್ತಕ್ಕಂಥ ಕಾರಣ ಬೇರೆ, ಬಿಜೆಪಿಯವರಿಗೆ ಕೊಡ್ತಕ್ಕಂಥ ಕಾರಣ ಬೇರೆ ಇರಬಹುದಾಗತ್ತಾ? ಕಾರಣಗಳು ಬೇರೆ ಬೇರೆ ಆದಾಗ ಕ್ರಮಗಳು ಎಲ್ರಿಗೂ ಒಂದೇ ಇರುತ್ತಾ? ಇಷ್ಟು ಪ್ರಶ್ನೆಗಳಿಗೂ ಸಂಬಂಧಪಟ್ಟಂತೆ ಕುತೂಹಲ ಇದೆ. ಸಭೆ ಆರಂಭ ಆಗೋವರೆಗೂ ಕೂಡ ಯಾರು ಬರ್ತಾರೆ, ಯಾರು ಬರಲ್ಲ ಅನ್ನೋದು ನಿಗೂಢವಾಗಿರುತ್ತೆ. ಸಭೆಗೆ ಬರದೇ ಇದ್ರೆ ಅನರ್ಹ ಮಾಡೋದಾಗಿ ಸಿದ್ದರಾಮಯ್ಯನವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅನರ್ಹತೆ ಮಾಡಲಿಕ್ಕೆ ಬರುತ್ತಾ? ಅದಷ್ಟು ಈಸಿನಾ? ಈ ಅಕಸ್ಮಾತ್ ಶಾಸಕಾಂಗ ಸಭೆಗೆ ಬರಲಿಲ್ಲ ಅಂದರೆ ಅದಕ್ಕೂ ಅನರ್ಹತೆಗೂ ಏನು ಸಂಬಂಧ? ಅನರ್ಹತೆ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ, ನಾವು ಸಭೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಪಕ್ಷ ವಿರೋಧಿ ಕೆಲಸ ಏನು ಮಾಡಿದ್ವಿ ನಿರೂಪಿಸಬೇಕಾಗತ್ತೆ. ಪಕ್ಷ ವಿರೋಧಿ ಕೆಲಸ ನಾವು ಮಾಡಿಲ್ಲ ಅಂತ ಹೇಳಿ ಅವರು ಸಾಕ್ಷಿ ಕೊಡಬಹುದಾಗತ್ತೆ. ಪಕ್ಷ ವಿರೋಧಿ ಕೆಲಸವನ್ನು ಮಾಡಿದ್ದೀರಿ ಅಂತ ಹೇಳಿ ಇವರು ಸಾಕ್ಷಿಯನ್ನು ಕೊಡಬೇಕಾಗತ್ತೆ. ಈ ಸಾಕ್ಷಿ ಎಲ್ಲ ಪರಾಮರ್ಶೆಯಾಗಿ ಅವೆಲ್ಲವೂ ಕೂಡ ಬಗೆಹರಿಯುವಷ್ಟರಲ್ಲಿ ಎಷ್ಟೋ ತಿಂಗಳು ಬೇಕಾಗುತ್ತೆ. ಆ ಕಾರಣದಿಂದಾಗಿ ಅನರ್ಹತೆ ಸುಮ್ಮನೆ ಬಾಯಿ ಮಾತಿನ ಬೆದರಿಕೆ ಅಸ್ತ್ರ ಆಗಬಹುದೇ ವಿನಃ ಲೀಗಲಿ ಅನರ್ಹತೆ ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನೋದು ಕೂಡ ಶಾಸಕರಿಗೂ ಗೊತ್ತಿರುತ್ತೆ, ಸಿದ್ದರಾಮಯ್ಯ ಅವ್ರಿಗೂ ಗೊತ್ತಿರುತ್ತೆ. ಆದರೂ ಆಗಿದ್ದಾಗಲಿ ಒಂದು ನಡೆ ಈ ರೀತಿ ಕೂಡ ಇರಲಿ ಅಂತ ಹೇಳಿ ಈ ರೀತಿಯಾಗಿ ಅನರ್ಹ ಮಾಡಿಬಿಡ್ತೀವಿ, ತೆಗೆದುಹಾಕ್ಬಿಡ್ತೀವಿ, ಉಚ್ಚಾಟಿಸ್ಬಿಡ್ತೀವಿ, ಈ ರೀತಿ ಹೆದರಿಸಿಯೋ ಬದರಿಸಿಯೋ ಅಥವಾ ಎಚ್ಚರಿಸಿಯೋ ಕರೆಯೋ ಪ್ರಯತ್ನವನ್ನು ಕಾಂಗ್ರೆಸ್ ಕಡೆಯಿಂದ ನಾಯಕರು ಮಾಡಿದ್ದಾರೆ. ಟಿಡಸ್ ಬಳಿಕೆ ಪ್ರತಿನಿಧಿ ಆನಂದ ಬೈದನ ಮನೆ ಸಂಪರ್ಕ ಇದ್ದಾರೆ ವಿಧಾನಸೌಧದಿಂದ. ಆನಂದ, ಕುತೂಹಲ ಇದೆ. ಸುಮಾರು 1 ಗಂಟೆ 8 ನಿಮಿಷ ಬಾಕಿ ಇದೆ ಕಾಂಗ್ರೆಸ್ನ ಶಾಸಕಾಂಗ ಸಭೆ ಆರಂಭ ಆಗಲಿಕ್ಕೆ. ಇದರ ನಡುವೆ ಯಾರು ಬರ್ತಾರೆ, ಯಾರು ಬರಲ್ಲ ಅನ್ನೋ ಕುತೂಹಲ ಇದೆ. ನರಸಿಂಹಮೂರ್ತಿ ಅವ್ರನ್ನ ಮಾತನಾಡಿಸ್ತಾ ಇದೆ. ನರಸಿಂಹಮೂರ್ತಿ ಯಾರಾದರೂ ಬಿಟ್ಟಿದ್ದಾರೆ ಹೋಟೆಲ್ನ, ಮುಂಬೈನಲ್ಲಿರ್ತಕ್ಕಂಥ ಅತೃಪ್ತರು ಅಂತ ಹೇಳಿ? ಬಿಟ್ಟಿರಬಹುದು, ಇರದೇನೂ ಇರಬಹುದು, ಒಳಗಡೆನೇ ಇರಬಹುದು, ಅಥವಾ ಬೇರೆ ಮಾರ್ಗದಿಂದ ಹೋಗಿರಲಬಹುದು ಅಂತ ಹೇಳಿ. ಬೆಂಗಳೂರಿಗೆ ಮುಂಬೈನಿಂದ ಯಾರಾದರೂ ಶಾಸಕರು ಬಂದಿರೋ ಬಗ್ಗೆ ಮಾಹಿತಿ ಇದೆಯಾ? ಸಭೆ ಆರಂಭವಾಗುವ ಸೂಚನೆಗಳು, ಅದರ ಬಗೆಗಿನ ಲವಲವಿಕೆ ಅಲ್ಲಿ ಕಂಡು ಬರ್ತಾ ಇದೆಯಾ ಅಂತ? ರಮಾಕಾಂತ್, ರಾಜ್ಯ ರಾಜಕಾರಣ ದಿಕ್ಕನ್ನು ಬದಲಾವಣೆ ಮಾಡುವಂತ ತೀರ್ಮಾನಕ್ಕೆ ಸಾಕ್ಷಿಯಾಗುವಂತ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷ ಸಭೆ ಇನ್ನು ಕೆಲವೇ ಹೊತ್ತಲ್ಲಿ ಆರಂಭಗೊಳ್ತಾ ಇದೆ. ವಿಧಾನಸೌಧ 3ನೇ ಮಹಡಿಯ ಸಮ್ಮೇಳನ ಸಭಾಂಗಣದಲ್ಲಿ ನಡೀತಿರುವಂತಹ ಈ ಒಂದು ಶಾಸಕಾಂಗ ಪಕ್ಷ ಸಭೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಮತ್ತು ಈ ಸಭೆಗೆ ಭಾಗವಹಿಸುವ ಶಾಸಕರ ತೀರ್ಮಾನಗಳು ಇವೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾಗಿರುವಂತದ್ದು. ರಾಜ್ಯದ ಸಮ್ಮಿಶ್ರ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆಯನ್ನು ನಿರ್ಧಾರ ಮಾಡುವಂತ ಈ ಒಂದು ಶಾಸಕಾಂಗ ಪಕ್ಷ ಸಭೆ ಕ್ಷಣಗಣನೆ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಸಭೆಯಲ್ಲಿ ಕೈಗೊಳ್ಳುವ ತೀರ್ಮಾನ ಕೂಡ ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಕುತೂಹಲ ಕಾರಣವಾಗಿದೆ. ಹಾಗಾಗಿ ಈ 80 ಜನ ಕಾಂಗ್ರೆಸ್ ಶಾಸಕರ ಪೈಕಿ ಎಷ್ಟು ಜನ ಕಾಂಗ್ರೆಸ್ ಶಾಸಕರು ಸಭೆಗೆ ಗೈರು ಹಾಜರಾಗ್ತಾರೆ ಅನ್ನೋದು ಕೂಡ ಕುತೂಹಲ ಕಾರಣವಾಗಿದೆ. ಈಗ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ 3+1 ಅಂದ್ರೆ 4 ಜನ ಶಾಸಕರುಗಳು ಈ ಇಂದಿನ ಶಾಸಕ ಪಕ್ಷಕ್ಕೆ ಸಭೆಗೆ ಗೈರು ಹಾಜರಾಗ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಗೋಕಾಕ್ ಶಾಸಕರು ಸೇರಿದ ಹಾಗೆ 4 ಜನ ಶಾಸಕರುಗಳು ಇವತ್ತಿನ ಸಭೆಯಿಂದ ದೂರ ಇರಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಗೋಕಾಕ್ ಶಾಸಕರ ಜೊತೆ ಮಹೇಶ್ ಕುಮಟಳ್ಳಿ, ನಾಗೇಂದ್ರ ಮತ್ತು ಉಮೇಶ್ ಜಾಧವ್ ಇವರೆಲ್ಲರೂ ಕೂಡ ಈ 4 ಜನ ಇವತ್ತಿನ ಸಭೆಯಿಂದ ದೂರ ಇರಬೇಕು ಅನ್ನುವಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋದು ಈಗಲೇ ಗೊತ್ತಾಗಿದೆ. ಹಾಗಾಗಿ ಅವರನ್ನು ಸಂಪರ್ಕ ಮಾಡುವಂತ ನಿರಂತರವಾದ ಪ್ರಯತ್ನವನ್ನು ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೂ ಕೂಡ ಪಾಸಿಟಿವ್ ಆಗಿರುವಂತಹ ಒಂದು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಒಬ್ಬ ಹಿರಿಯ ಸಚಿವರ ಪ್ರಕಾರ ಈಗ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ ಸಂಪರ್ಕ ಮಾಡುವ ಎಲ್ಲಾ ಪ್ರಯತ್ನದಲ್ಲೂ ಕೂಡ ಸಕಾರಾತ್ಮಕವಾಗಿರುವ ಪ್ರತಿಕ್ರಿಯೆ ಬರದೇ ಇರುವ ಕಾರಣಕ್ಕಾಗಿ ಅವರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳುವಂತ ತೀರ್ಮಾನಕ್ಕೆ ಈಗಲೇ ಕಾಂಗ್ರೆಸ್ನ ರಾಜ್ಯ ನಾಯಕರು ಬಂದಿದ್ದಾರೆ. ಇನ್ನು 1 ಗಂಟೆಗೆ ಕೆಲವೇ 1 ಗಂಟೆಯೊಳಗೆ ಕಾಂಗ್ರೆಸ್ ಯಾರಾದರೂ ನೇಮಕವಾಗಿದ್ದಾರಾ? ಕಾಂಗ್ರೆಸ್ನಲ್ಲಿ ಲೀಡರ್ಗಳು ಸ್ಟೇಟ್ ಲೆವೆಲ್ ಅಲ್ಲಿ ಕರ್ಕೊಂಡು ಬಂದ್ಬಿಡ್ರಪ್ಪ, ಯಾರಿಗೋ ಮನಸ್ಸಿದೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬನ್ನಿ, ಆ ರೀತಿ ಯಾರಾದ್ರೂ ನೇಮಕ ಆಗಿದ್ದಾರಾ? ಅಥವಾ ಎಲ್ಲಾ ಶಾಸಕರು ಬಂದ್ರೆ ಸ್ವಇಚ್ಛೆ ಮೇಲೆನೆ ಬರ್ಬೇಕಾಗತ್ತಾ ಅವರು ಅಂತ?
ರಮಕಾಂತ್, ಈಗಿರುವಂತಹ ಮಾಹಿತಿಯ ಪ್ರಕಾರ ಯಾವುದೇ ಎಲ್ಲ ರೀತಿಯ ಪ್ರಯತ್ನವನ್ನು ಒಂದು ಹಂತದಲ್ಲಿ ಮಾಡಿದಂತ ರಾಜ್ಯ ಕಾಂಗ್ರೆಸ್ ನಾಯಕರು ನಿಗದಿತವಾದ ದಿನ ಮತ್ತು ಸಮಯದಂದು ಕಾಂಗ್ರೆಸ್ ಶಾಸಕ ಪಕ್ಷ ಸಭೆ ನಡೀತಾ ಇದೆ, ಅದಕ್ಕೆಲ್ಲ ಬರುವಂತೆ ಸೂಚನೆ ಕೂಡ ಕೊಡಲಾಗಿದೆ. ಅಂದ್ರೆ ಸಂಪರ್ಕಿಸಬಹುದಾದ ಎಲ್ಲ ವ್ಯಕ್ತಿಗಳು ಮತ್ತು ನಂಬರ್ಗಳ ಮೂಲಕ ಸಂಪರ್ಕಿಸುವ ಪ್ರಯತ್ನ ಆದರೂ ಕೂಡ ಪಾಸಿಟಿವ್ ಆಗಿರುವಂತಹ ರೆಸ್ಪಾನ್ಸ್ ಸಿಗದೇ ಇರುವ ಕಾರಣಕ್ಕಾಗಿ ಬಂದ್ರೆ ಬರಲಿ ಬರ್ದೇ ಇಲ್ಲ ಅನ್ನುವಂತಹ ಧೋರಣೆಯನ್ನು ಈಗ ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿದ್ದಾರೆ. ಲಭ್ಯ ಮಾಹಿತಿಯ ಪ್ರಕಾರ ಈಗ 4 ಜನ ಶಾಸಕರು ಸಭೆಗೆ ಬರದೇ ಇರೋ ತೀರ್ಮಾನ ತೆಗೆದುಕೊಂಡ ಕಾರಣಕ್ಕಾಗಿ ಅವರನ್ನ ಕೊನೆ ಕ್ಷಣದಲ್ಲಾದರೂ ಕೂಡ ಕರೆದುಕೊಂಡು ಬನ್ನಿ ಅನ್ನುವ ಸೂಚನೆಯನ್ನ ಸಹಜವಾಗಿ ಹಿರಿಯ ಸಚಿವರುಗಳಿಗೆ ಹೇಳಲಾಗಿದೆ. ಆದರೂ ಕೂಡ ಮುಂಬೈನಲ್ಲಿ 4 ಜನ ಶಾಸಕರುಗಳು ಇರುವಂತಹ ಕಾರಣಕ್ಕಾಗಿ ಅವರನ್ನ ಕರ್ಕೊಂಡು ಬರುವುದು ಅಸಾಧ್ಯದ ಮಾತು ಅನ್ನೋದು ಈಗಾಗಲೇ ಸ್ಪಷ್ಟ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ. ಆ ಕಾರಣಕ್ಕಾಗಿಯೇ ಇವತ್ತು ಸಭೆಯಲ್ಲಿ ಹಾಜರಿರುವಂತಹ ಕಾಂಗ್ರೆಸ್ ಶಾಸಕರನ್ನು ಬಿಟ್ಟು ಉಳಿದವರ ಮೇಲೆ, ಗೈರು ಹಾಜರಾಗುವವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂಥ ತೀರ್ಮಾನವನ್ನ ಈಗಲೇ ತೆಗೆದುಕೊಳ್ಳಲಾಗಿದೆ. ಬೆಳಗ್ಗೆ ನಡೆದಂತಹ ಸರಣಿ ಸಭೆಗಳಲ್ಲೂ ಕೂಡ ಈ ರೀತಿಯಾಗಿರುವಂತಹ ಚರ್ಚೆಗಳು ನಡೆದು ಅಂತಿಮವಾಗಿ ಸಭೆಗೆ ಬರದಿರೋರ ಮೇಲೆ ಕ್ರಮ ಮಾಡೋಣ ಅನ್ನುವಂಥ ತೀರ್ಮಾನವನ್ನು ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಹಂತದ ಪ್ರಯತ್ನಗಳು ವಿಫಲವಾಗಿರುವ ಕಾರಣಕ್ಕಾಗಿ 4 ಜನರನ್ನು ಹೊರತುಪಡಿಸಿ 76 ಜನ ಏನು ಕಾಂಗ್ರೆಸ್ ಶಾಸಕರು ಇವತ್ತಿನ ಸಭೆಯಲ್ಲಿ ಭಾಗವಹಿಸುತ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಇದರ ಬೆನ್ನಲ್ಲೇ 12 ಜನ ಅತೃಪ್ತ ಶಾಸಕರ ಪೈಕಿ ಯಾರ್ಯಾರು ಬರ್ತಾರೋ ಅವರೆಲ್ಲರಿಗೂ ಕೂಡ ಅವ್ರ ಜೊತೆ ಮುಕ್ತವಾಗಿ ಚರ್ಚೆ ಮಾಡಬೇಕು ಅನ್ನುವ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಇವತ್ತಿನ ಸಭೆಯಲ್ಲಿ ಒಂದು ಗಂಭೀರವಾದ ಸಮಾಲೋಚನೆಗಳಾಗುತ್ತೆ. ಒಟ್ಟಲ್ಲಿ ಇನ್ನು 1 ತಾಸದಲ್ಲಿ ಆರಂಭಗೊಳ್ಳುವಂತ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ಸಹಜವಾಗಿ ರಾಜ್ಯ ರಾಜಕಾರಣ ದಿಕ್ಕನ್ನು ಬದಲಾವಣೆ ಮಾಡುವಂತ ಸಭೆ ಅಂತ ಹೇಳ್ಬೋದು ರಮಕಾಂತ್. ಓಕೆ, ಥ್ಯಾಂಕ್ ಯು ಆನಂದ್.